ಮಕ್ಕಳು ಯಾವ ರೀತಿ ಈ ಕರ್ಮಗಳನ್ನು ಮಾಡ್ತಾರೆ, ಶ್ರಾದ್ದಗಳನ್ನು ಮಾಡ್ತಾರೆ, ತರ್ಪಣಾದಿಗಳನ್ನು ಕೊಡ್ತಾರೆ, ಅದನ್ನು ಸ್ವೀಕರಿಸಿ ನೀವು ಬನ್ನಿ ಅಂತ ಹೇಳಿ ಯಮಧರ್ಮರಾಜನು ಭೂಲೋಕಕ್ಕೆ ಪಿತೃಗಳನ್ನು ಕಳಿಸಿಕೊಡ್ತಾನೆ ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು, ಪುರಾಣದಲ್ಲಿ ಇರತಕ್ಕಂಥದ್ದು ನಾವು ನೋಡ್ತೀವಿ. ಆದ್ದರಿಂದ ಅಂತಹ ಪಿತೃಗಳು ನಮ್ಮ ಹಿರಿಯರು ಬಂದಾಗ ನಾವು ಮನೆಯಲ್ಲಿ ಯಾವುದೇ ಒಂದು ಪಿತೃ ಕಾರ್ಯವನ್ನು ಮಾಡದೆ, ಅವರಿಗೆ ಆಹಾರವನ್ನು ಅಥವಾ ಪಿಂಡ ಸಮರ್ಪಣೆಯಲ್ಲೇ ಮಾಡದೆ, ತರ್ಪಣಗಳನ್ನು ಕೊಡದೆ, ಆ ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಮಾಡದೇ ಇದ್ದಾಗ ಅವರು ನೋವಿನಿಂದ ಪುನಃ ವಾಪಸ್ಸು ಹೋಗ್ತಾರೆ. ಇದರಿಂದ ಅದು ಆ ಕುಟುಂಬಕ್ಕೆ ಶಾಪವಾಗಿ ಪರಿಣಮಿಸುತ್ತೆ. ಆದ್ದರಿಂದ ಅವಶ್ಯವಾಗಿ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ, ಅದರ ಪಿತೃಕಾರ್ಯವನ್ನು ಅವಶ್ಯವಾಗಿ ಮಾಡಲೇಬೇಕು. ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಸರ್ವಪಿತೃಗಳು ಕೂಡ, ಸರ್ವಪಿತೃಗಳು ಅಂದರೆ ಮಾತೃವರ್ಗ ಪಿತೃವರ್ಗದ ಜೊತೆಯಲ್ಲಿ ಕಾರುಣ್ಯ ಪಿತೃಗಳು ಅಂತ ಹೇಳಿ ಎಲ್ಲರೂ ಕೂಡ ಇರ್ತಾರೆ. ಮಾತಾಮಹ ವರ್ಗ, ಪಿತಾಮಹ ವರ್ಗ, ಈ ಸೋದರ ಮಾವಂದಿರಬಹುದು, ಅಜ್ಜ ಇರ್ಬೋದು, ಚಿಕ್ಕಮ್ಮಂದಿರ್ಬೋದು, ದೊಡ್ಡಪ್ಪಂದಿರ್ಬೋದು, ಸ್ನೇಹಿತರಿರ್ಬೋದು, ಗುರುಗಳಿರ್ಬೋದು, ಆಚಾರ್ಯರಿರ್ಬೋದು, ಎಲ್ಲರೂ ಕೂಡ ಆ ಪಿತೃಪಕ್ಷದಲ್ಲಿ ಬಂದು ಆ ಮೂಲಕ ತಾವು ಕೊಡತಕ್ಕಂತಹ ಒಂದು ಆ ಶ್ರಾದ್ದದ ಏನು ಕೈಂಕರ್ಯಗಳಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದು ಕ್ರಿಯಾವಿಧಿಗಳಿದೆ, ಅದೆಲ್ಲವನ್ನು ಸ್ವೀಕರಿಸಿ ಆಶೀರ್ವಾದನ ಮಾಡಿ ಹೊರಟು ಹೋಗ್ತಾರೆ ಅನ್ನತಕ್ಕಂಥದ್ದು ಮಹಾಲಯ ಪಕ್ಷದ ಒಂದು ಆಚರಣೆಯಲ್ಲಿ ಹೇಳಿರ್ತಕ್ಕಂತಹ ವಿಶೇಷವಾದಂತಹ ಅಂಶ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಮಹಾಲಯ ಪಕ್ಷದಲ್ಲಿ ನಮ್ಮಲ್ಲಿ ಆ ಸಂಪ್ರದಾಯ ಇದೆ, ನಮ್ಮಲ್ಲಿ ಈ ಸಂಪ್ರದಾಯ ಇಲ್ಲ ಅನ್ನತಕ್ಕಂತಹ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಳ್ಳದೆ, ಇರಲಿ ಅಥವಾ ಇಲ್ಲದೇ ಇದ್ದರೂ ಕೂಡ ಪ್ರತಿಯೊಬ್ಬರೂ ಕೂಡ ಅದನ್ನು ಕರ್ತವ್ಯವೆಂದು ಭಾವಿಸಿ ಆ ಮೂಲಕ ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿದ್ದಾರೆ.